ರಶ್ಮಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ನಿನ್ನ ಸಿದ್ಧಾರ್ಥನ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇನ್ನೂ ಸ್ವಲ್ಪ ದಿವಸ ನೀನ್ ನನ್ ಜೊತೆನೇ ಇದ್ದಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತು. ಇಲ್ಲ ರಶ್ಮಿ, ನಾನೇನ್ ಬೆಂಗಳೂರು ಬಿಟ್ಟು ಹೋಗ್ತಿಲ್ವಲ್ಲ. ನೀನ್ ಯಾವಾಗ್ಲೂ ನಾನು ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಸುಜಿ. ಸದ್ಯ ಈ ಅಕ್ಕನ ಮೇಲೆ ಅಷ್ಟಾದ್ರೂ ಕನ್ಸನಿದ್ಯಲ್ಲ. ರಶ್ಮಿ, ಲೇಟ್ ಆಗ್ತಿದೆ, ನಡಿ ಹೊರಡೋಣ. ಏನಾಯ್ತು ರಶ್ಮಿ? ನಾನ್ ಗೆಸ್ಟ್ ಮಾಡ್ದಂಗೆ ಆಗಿದೆ. ಟೈರ್ ಪಂಚರ್ ಆಗಿದೆ ಸೂಜಿ. ಅಮ್ಮ ಮನೆ ಬಿಟ್ಟು ಹೋಗದೆ ಬೇಡ ಅಂದಿದ್ರು, ಈಗ ನೋಡಿದ್ರೆ ಹೀಗಾಗೋಯ್ತು. ಮೊಬೈಲ್ ಬೇರೆ ಮನೇಲಿ ಬಿಟ್ಟು ಬಂದಿದ್ದೀನಿ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರಶ್ಮಿ. ನೋಡು, ನೀನ್ ಇಲ್ಲೇ ಇರು, ನಾನು ಹೋಗಿ ಮೆಕ್ಯಾನಿಕ್ನ ಕರ್ಕೊಂಡ್ ಬರ್ತೀನಿ, ಓಕೆನಾ? ರಾಕೇಶ್, ನನ್ ಕೆಲ್ಸ ಮುಗೀತು, ಉಳಿದಿದ್ದು ನಿನ್ ಕೆಲ್ಸ. ಖಜೂರ್ಗಳ ಏನು ಇವಳು ಯಾಕೆ ಕಟ್ಟಿಸ್ಕೊಂಡು ಬರ್ತಾ ಇದ್ದೀರಾ? ಇವಳು ನನ್ನ ಫ್ರೆಂಡು. ಐ ಆಮ್ ಸಾರಿ ಬಾಸ್, ಇವಳು ನಿಮ್ಮ ಹುಡುಗಿ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸರಿ, ರೈಟ್ ಹೇಳಿ. ರಾಕೇಶ್, ಪ್ಲೀಸ್ ರಶ್ಮಿಗೊಂದು ಫೋನ್ ಮಾಡ್ತೀಯಾ? ಹಾ ಸುಜಿ. ಛೇ, ನೆಟ್ವರ್ಕೇ ಸಿಗ್ತಾ ಇಲ್ಲ. ಸುಜಿ, ನೀನೇನು ಭಯ ಪಡ, ಈ ಕಡೆನೆ ಹೋದ್ರೆ ಮೇನ್ ರೋಡ್ ಸಿಗುತ್ತೆ, ಬಾ ಹೋಗೋಣ. ಸೂಜಿ, ಸೂಜಿ ಮಿಸ್ ಆಗಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಸಿದ್ಧಾರ್ಥ್, ನಾನು ಸೂಜಿ ಪರ್ಚೇಸ್ಗೆ ಹೋಗಿದ್ವಿ. ಬರ್ತಾ ಕಾರ್ ಪಂಚರ್ ಆಯ್ತು. ನೀನ್ ಇಲ್ಲೇ ಇರು, ನಾನು ಹೋಗಿ ಮೆಕ್ಯಾನಿಕ್ನ ಕರ್ಕೊಂಡ್ ಬರ್ತೀನಿ ಎಂದೆ. ವಾಪಸ್ ಬಂದ್ ನೋಡಿದ್ರೆ ಅವಳಲ್ಲಿ ಇರ್ಲಿಲ್ಲ. ನನ್ಗಂತೂ ತುಂಬಾ ಭಯ ಆಗ್ತಿದೆ ಸಿದ್ಧಾರ್ಥ್. ಓ ಮೈ ಗಾಡ್, ಈ ವಿಷಯ ನೀವು ತಕ್ಷಣ ಫೋನ್ ಮಾಡಿ ನನಗೆ ಹೇಳ್ಬೇಕಿತ್ತಲ್ವಾ? ಸೂಜಿ ನೆಲ್ಲಿಗೆ ಹೋಗ್ತಾಳೆ, ಮನೆಗೆ ಹೋಗಿರ್ತಾಳೆ ಅಂತ ವಾಪಸ್ ಮನೆಗೆ ಹೋದೆ. ಸೂಜಿ ಅಲ್ಲಿಗೆ ಬಂದಿಲ್ಲ ಅಂತ ಗೊತ್ತಾದಾಗ ನನಗ್ ತುಂಬಾ ಗಾಬರಿ ಆಯ್ತು. ತಕ್ಷಣ ನಿಮ್ಗೆ ಫೋನ್ ಮಾಡಿದೆ. ಸಿದ್ಧಾರ್ಥ್, ಸೂಜಿನ ಹೇಗಾದ್ರೂ ಹುಡುಕ್ಬೇಕು. ಇಷ್ಟೊತ್ತಿನಲ್ಲಿ ಎಲ್ಲಿ ಹುಡ್ಕೋದು? ಹೇಗಾದ್ರೂ ಮಾಡಿ ನಾವು ಹುಡುಕ್ಲೇಬೇಕು. ಯಾಕೆ ಅಳ್ತಾ ಇದೆಯಾ ಸೂಜಿ? ಏನೂ ಆಗಲ್ಲ, ನಾನು ಇದೀನಲ್ಲ ನಿನ್ ಜೊತೆ. ಪ್ಲೀಸ್ ಸಮಾಧಾನ ಮಾಡ್ಕೋ. ಅರ್ಧ ರಾತ್ರಿ ಬೇರೆ ಆಗೋಗಿದ್ದಾರಕ್ಕೆ. ಯಾವ ವೆಹಿಕಲ್ ಸಿಗೋ ಲಕ್ಷಣನೇ ಇಲ್ಲ. ಮನೆ ಬಿಟ್ಟು ಬಂದು ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ಆಗಿದ್ದು ಆಗೋಯ್ತು, ಈಗ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನಿನ್ನ ನಿಮ್ಮನೆಗೆ ಸೇಫ್ ಆಗಿ ತಲುಪೋ ಜವಾಬ್ದಾರಿ ನಂದು. ಪ್ಲೀಸ್ ಧೈರ್ಯವಾಗಿರು. ಹೇಗಾದ್ರೂ ಮಾಡಿ ನನಗೆ ಮನೆ ಇತ್ತು.